ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವತ್ತ ಸೆಪ್ಟೆಂಬರ್ 16ನೇ ತಾರೀಕು ಗುರುವಾರ ದಿನ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಮಂದಿ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿದಿನ ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಬಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ, ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಯಾರ್ಯಾರಿಗೆ ಯಾವ ಕಂತಿನ ಹಣ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಏನು ಕಳೆದ ಒಂದು ನಿನ್ನೆ ಅಥವಾ ಮೊನ್ನೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು, ಹೊಸ ಅಪ್ಡೇಟ್ ಅನ್ನ. ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ನಿಮಗೆ 2 ಕಂತು ಬಂದಿಲ್ವಾ 4,000 ಬರುತ್ತೆ, 3 ಕಂತು ಬಂದಿಲ್ವಾ 6,000 ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಇವತ್ತು ಎಷ್ಟು 4,000 ರೂಪಾಯಿ ಬರುತ್ತಾ ಅಥವಾ 6,000 ಬರುತ್ತಾ ಅಥವಾ ಕೇವಲ 2,000 ಹಣ ಬಿಡುಗಡೆ ಮಾಡ್ತಾರಾ? ಯಾರ್ಯಾರಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದ್ದಾರೆ, ಇವತ್ತ ಯಾರೆಲ್ಲ ಹಣ ಪಡಿಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಪ್ರತಿದಿನ ಗೃಹಲಕ್ಷ್ಮಿಯರು ನನಗೆ ಕೇಳ್ತಾನೆ ಇದ್ದಾರೆ, ಸಾರ್ ನೀವು ಹೇಳ್ತಾ ಇದ್ದೀರಾ ಆದ್ರೆ ನಮ್ಗೆ ಹಣನೇ ಬರ್ತಾ ಇಲ್ಲ, ಸಾರ್ ನಮ್ಗೆ 11ನೇ ಕಂತಿನ ಹಣ ಬಂದಿಲ್ಲ, 12ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಹಾಕ್ತಾರೆ? ನೀವು ನೋಡಿದ್ರೆ 3 ಕಂತಿನ ಹಣ 6,000 ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ಸೊ ಇಲ್ಲಿ 1 ಕಂತಿನ ಹಣ ಹಾಕಕ್ಕೆ ಗತಿ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ. ಸೊ ಹಾಗಾದ್ರೆ ನೀವು ಹೇಳ್ತಿರೋದೆಲ್ಲ ನ್ಯೂಸ್ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇವಾಗ ಏನು ಹೊಸ ಅಪ್ಡೇಟ್ ಏನಿದೆ ಅದನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗಾದ್ರೆ ಬನ್ನಿ, ಇವತ್ತ ಯಾವ ಕಂತಿನ ಹಣ ಎಷ್ಟು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಏನಪ್ಪಾ ಅಂತಂದ್ರೆ, ನಾವು ಈಗ ಏನು ಸೆಪ್ಟೆಂಬರ್ ತಿಂಗಳದ್ದು ಸೇರಿ 3 ಕಂತಿನ ಹಣವನ್ನ ಹಾಕ್ಬೇಕು. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿಲ್ಸೋದಿಲ್ಲ, ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡೇ ಮಾಡ್ತೀವಿ. ಈಗ 3 ಕಂತುಗಳ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ 6,000 ರೂಪಾಯಿ ಹಣ ಜಮಾ ಆಗುತ್ತೆ. ಇದು ಎಷ್ಟೇ ದಿನ ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ಅದನ್ನ ಆಡ್ ಮಾಡ್ತಾ ಹೋಗ್ತೀವಿ, ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿಮಗೂ ಗೊತ್ತಿರುವಂತ ವಿಚಾರ, 12ನೇ ಕಂತಿನ ಹಣನೇ ಇವರಿಗೆ ಸರಿಯಾಗಿ ಹಾಕಕ್ಕೆ ಆಗ್ತಾ ಇಲ್ಲ. ಇನ್ನು 6,000 ರೂಪಾಯಿ ಯಾವ ರೀತಿ ಹಾಕ್ತಾರೆ ಇಲ್ಲಿ? ಯಾಕಂದ್ರೆ ಬಹಳಷ್ಟು ಹಣ ಬೇಕಾಗುತ್ತೆ. 3 ಕಂತುಗಳ ಹಣ 6,000 ರೂಪಾಯಿ ಹಾಕ್ಬೇಕಂತಂದ್ರೆ ಇಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಇವ್ರು ಮಾತ್ರ ಏನಂದ್ರೆ ಸುಳ್ಳು ಆಶ್ವಾಸನೆ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಈಗ ಏನಂತಿದ್ದಾರೆ, ಈಗ 4,000 ರೂಪಾಯಿ ಹಣ ಬರೋದಲ್ಲ, 6,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ 3 ಕಂತುಗಳ ಹಣ ಬರುತ್ತೆ ಅಂತ ಹೇಳ್ತಾ ಇದಾರೆ. ಆದ್ರೆ 3 ಕಂತಿನ ಹಣ ಯಾವಾಗ ಹಾಕ್ತಾರೆ ಅನ್ನೋದೇ ಇಲ್ಲಿ ಬಹಳಷ್ಟು ಪ್ರಶ್ನೆ. ಸ್ನೇಹಿತರೆ, ನಿನ್ನೆ ನಾನು ಒಂದು ಏನು ಕಮ್ಯುನಿಟಿ ಪೋಸ್ಟ್ ಅನ್ನ ಹಾಕಿದ್ದೆ, ಯಾರ್ಯಾರಿಗೆ 12ನೇ ಕಂತಿನ ಹಣ ಬಂದಿದೆ, ಎಷ್ಟು ಬಂದಿದೆ ಅಂತ. ಇಲ್ಲಿ ಒರಿಜಿನಲ್ ಮಾಹಿತಿಯನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ನೀವು ಕಮ್ಯುನಿಟಿ ಪೋಸ್ಟ್ ಅನ್ನ ನೀವು ನೋಡ್ತಾ ಇರಬಹುದು. ಸ್ನೇಹಿತರೆ, ಇದರಲ್ಲಿ ಬಹಳಷ್ಟು ಮಂದಿ ನನಗೆ ವೋಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು, ಸುಮಾರು 88% ಜನಗಳಿಗೆ 12ನೇ ಕಂತಿನ ಹಣ ಬಂದಿಲ್ಲ. ಕೇವಲ 12% ಜನಗಳಿಗೆ ಮಾತ್ರ 12ನೇ ಕಂತಿನ ಹಣ ಬಂದಿದೆ ಅಂತ ವೋಟ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ನಿಮಗೆ ಕನ್ಫರ್ಮ್ ಆಗ್ಬೋದು, 12ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳಿರುವ ಹಾಗೆ ನಿಮಗೆ 6,000 ಹಣ ಬರ್ತಾ ಇಲ್ಲ, ಒಟ್ಟಿಗೆ 4,000 ರೂಪಾಯಿ ಹಣನೂ ಆಗ್ತಾ ಇಲ್ಲ, 6,000 ಹಣನೂ ಆಗ್ತಾ ಇಲ್ಲ. ಅಂದ್ರೆ ಸಸ್ಪೆನ್ಸ್ ಆಗಿ ಈಗ ಆಲ್ರೆಡಿ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 12ನೇ ಕಂತಿನ ಹಣ ಮಾತ್ರ ನಿಮ್ಗೆ ಜಮಾ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನಗಳಾದ ನಂತರ ಮತ್ತೆ ಒಂದು 2,000 ರೂಪಾಯಿ ಬಿಡುಗಡೆ ಮಾಡ್ತಾರೆ, ಮತ್ತೆ ಆಮೇಲೆ ಇನ್ನೊಂದು 2,000 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಒಟ್ಟಿಗಂತೂ ನಿಮಗೆ ಹಣವನ್ನ 4,000 ಆಗ್ಲಿ 6,000 ಆಗ್ಲಿ ನಿಮಗೆ ಹಾಕೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ. ಸೊ ಇಲ್ಲಿ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಹೇಳಿ ಜನರ ಮೇಲೆ ಹಾಕಿ, ಅಥವಾ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ಡಿಲೀಟ್ ಮಾಡಿ ಆ ಒಂದು ಹಣವನ್ನ ಉಳಿಸ್ಕೊಂಡು ನಿಮ್ಮ ಖಾತೆಗೆ ಹಾಕ್ತಾರೆ. ಈಗ ಸದ್ಯದಲ್ಲಿ ಮಾತ್ರ ಹೇಳ್ಬೇಕಾದ್ರೆ ಒರಿಜಿನಲ್ ಮಾಹಿತಿ ಏನಪ್ಪಾ ಅಂತಂದ್ರೆ, 12ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ ಮಾತ್ರ ಬರೋದು. ನಿಮಗೆ 4,000 ಆಗ್ಲಿ 6,000 ಆಗ್ಲಿ ಬರಲ್ಲ. ಈಗ ಸದ್ಯದಲ್ಲಿ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಆದ್ಮೇಲೆ, ಎಲ್ಲರಿಗೂ ಬಂದಾದ್ಮೇಲೆ ಮತ್ತೆ ಒಂದು 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಸೆಪ್ಟೆಂಬರ್ ತಿಂಗಳದು ಮುಂದಿನ ತಿಂಗಳಿಗೆ ಹಾಕ್ತಾರೆ. ಈ ರೀತಿಯಾದಂತ ಒಂದು ನಡೆಯುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಮಾಹಿತಿ ತಿಳಿದು ಬಂದಿರುವಂತದ್ದು. ಹಾಗಾದ್ರೆ ನೀವು ಆದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಟೋಟಲ್ ಆಗಿ ನಿಮಗೆ ಒಟ್ಟಿಗೆ ಬಂದಿಲ್ಲ ಅಂದ್ರೂ ಕೂಡ ನಿಮ್ಗೆ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾದ್ರೆ ಇವತ್ತ ಏನಿದೆ 12ನೇ ಕಂತಿನ ಹಣ ಮಾತ್ರ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಒಂದಿಷ್ಟು ಅಮೌಂಟ್ ಅಂತ ಹೇಳಿ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ.
ಆದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಆದ್ರೆ 12ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ನಿಮ್ಮ ಖಾತೆಗೆ 100% ಆಗಿ ಗ್ಯಾರಂಟಿ ಆಗಿ ಬರುತ್ತೆ. ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾಕಂದ್ರೆ 2,000 ರೂಪಾಯಿ ಹಣ ಯಾವ ಕ್ಷಣದಲ್ಲಿ ಬೇಕಾದ್ರೂ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ಬಹುದು. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ನೀವು ಮರಿದೇನೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.